ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಡಿಯೋದಾಗ ಏನು ಶೇರ್ ಮಾಡಕ್ಕೆ ಹೊಂಟಿನಪ್ಪ ಅಂತಂದ್ರೆ, ನಮ್ಮದು ಫಸ್ಟ್ ಸೆಮ್ BEd ಪ್ರಾಕ್ಟಿಕಲ್ ನಡೆದಿತ್ತು ರೀ. ಸೈಕಾಲಜಿ ವಿಷಯದ ಬಗ್ಗೆ ಪ್ರಾಕ್ಟಿಕಲ್ ನಡೆದಿತ್ತು. ಇಲ್ಲಿ ನೋಡ್ತಿರ್ಬೋದು ನೀವು, ಎಲ್ಲ ನಮ್ಮ ಸೀನಿಯರ್ಸ್ ಬಂದು ನಮಗೆ ಡಿಸ್ಟರ್ಬ್ ಮಾಡ್ತಿರ್ತಾರೆ. ನಮ್ಗೆ ಒಂದು ಪ್ರಾಕ್ಟಿಕಲ್ ಕೊಟ್ಟಿರ್ತಾರೆ ರೀ, ನಾವು ಒಂದು ವರ್ಕ್ ಮಾಡಬೇಕಾಗಿರ್ತೈತಿ. ಆ ವರ್ಕ್ ಒಳಗೆ ನಮ್ಮ ಏಕಾಗ್ರತೆ ಹೇಗಿರುತ್ತಾ, ಏನೋ ಬೇರೆ ಕಡೆ ಇವರು ಎಲ್ಲ ನಮ್ಮನ್ನು ತೊಂದರೆ ಕೊಡ್ತಿರ್ತಾರಲ್ಲ, ಅವ್ರ ಕಡೆ ಇರುತ್ತೋ ಏನು ನಮ್ಮ ಕೊಟ್ಟಿರೋ ವರ್ಕ್ ಮೇಲೆ ಇರುತ್ತಾ ಅನ್ನೋದ್ರದ್ದು ಇದ್ರ ಉದ್ದೇಶ ಆಗಿರ್ತೈತಿ. ಇಲ್ಲಿ ನೋಡ್ತಿರ್ಬೋದು, ಕೆಲವೊಬ್ರು ಅವ್ರ ಕಡೆನ ಲಕ್ಷ್ಯ ವಹಿಸಿದಾರ. ಅವ್ರ ತಾಟ್ ಬಡಿಯೋದು, ಅವ್ರ ಸಿಟಿ ಹೊಡೆಯೋದು, ಅದ್ರ ಕಡೆನ ಲಕ್ಷ್ಯ ಕೊಟ್ಟಿರ್ತಾರ. ಅಲ್ಲಿ ನಮ್ಮ ಟೈಮು ವೇಸ್ಟ್ ಆಗಿಬಿಡುತ್ತೆ. ನಮ್ಮ ಟೈಮ್ ವೇಸ್ಟ್ ಆಗ್ಬಾರ್ದು ಅಂದ್ರೆ ನಾವು ಅವ್ರ ಕಡೆ ಲಕ್ಷ್ಯ ಕೊಡ್ಲಾರ್ದ ಹಾಗೆ ನಮಗೆ ಕೊಟ್ಟಿರೋ ಕೆಲಸದಲ್ಲಿ ನಾವು ನಿರತರಾಗಿರ್ಬೇಕು ಅನ್ನೋದು. ಒಂದ್ ವೇಳೆ ನಾವು ಮುಂದೆ ಮಕ್ಕಳ ನಾವು ಮಕ್ಕಳು ನಿಭಾಯಿಸ್ಬೇಕಾಗಿರ್ತೈತಿ. ಅಲ್ಲಿ ನಾವು ಇದೇ ತರಹದ ಕೆಲಸನ ನಾವು ಅವ್ರಿಗೆ ಕೊಡ್ಬೇಕಾಗಿರ್ತೈತಿ. ಅಂದ್ರೆ ನಮ್ಮ ಕಡೆ ಲಕ್ಷ್ಯ ಐತೋ ಇಲ್ಲೋ, ಓದೋದ್ರ ಕಡೆ ಲಕ್ಷ್ಯ ಐತೋ ಇಲ್ಲೋ, ಏನು ಬೇರೆ ಕಡೆ ಐತೋ ಅನ್ನೋದ್ರು ಇದು ಸೈಕಾಲಜಿ ಪ್ರಾಕ್ಟಿಕಲ್ ಆಗಿರ್ತೈತಿ. ನೋಡ್ರಿ ನೀವು, ನಮ್ಗೆ ಅವ್ರು ಒಂದ್ಸಲ ಮಾಡಿಲ್ಲ, ಮಿನಿಮಮ್ ಒಂದು 10 ಸಲ ಆದ್ರೂ ನಮಗೆ ಈ ತರ ನಡುವೆ ಬಂದು ಭಾಳ ಡಿಸ್ಟರ್ಬ್ ಮಾಡಿದಾರ. ಆ ಡಿಸ್ಟರ್ಬ್ ಮಾಡಿದ್ರೂ ನಾವು ಅವ್ರ ಕಡೆ ಲಕ್ಷ್ಯ ಕೊಡ್ಲಾರ್ದಾಗೆ ನಮ್ಮ ಕೆಲಸ ನಾವು ಮಾಡ್ತಿರ್ಬೇಕು. ಫಸ್ಟಿಗೆ ನಮಗೂ ಒಂದು ಸ್ವಲ್ಪ ಸಡನ್ಲಿ ಭಯ ಆಗಿಬಿಡುತ್ತೆ. ನಮಗೂ ಅದು ಹೂವೇನೇ ಇರಲಿಲ್ಲ ನಮಗೆ ಈ ಥರ ಮಾಡ್ತಾರ ಇವರು ಅನ್ನೋದು. 1-2 ಸಲ 3 ಸಲ ಸ್ವಲ್ಪ ಇದು ಅನಿಸ್ತು. ಆಮೇಲೆ ನಮ್ಗೆ ಗೊತ್ತಾಗ್ಬಿಡ್ತು, ಓ ಇವ್ರು ಹಿಂಗೆ ಬರ್ತಾರ ಅನ್ನೋದು. ಆಮೇಲೆ ನಾವು ನಮ್ಮ ಕೆಲಸದಾಗ ನಿರತರಾಗಿದ್ವಿ. ಇದು ಒಂದು BEd ಮಾಡಿದವ್ರಿಗೆ ಎಕ್ಸ್ಪೀರಿಯನ್ಸ್ ರೀ. ಇದನ್ನ ಎಲ್ಲೂ ಸಿಗಲ್ರಿ. ಇದು BEd ಮಾಡಿದವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದ್ರ ಎಕ್ಸ್ಪೀರಿಯನ್ಸ್. ಇಲ್ಲದ್ರಲ್ರಿ ಇವ್ರು ನಮ್ಮ ಗುರುಗಳ್ರಿ, ಇವರು ಸೈಕಾಲಜಿ ಗುರುಗಳು. ಒಂಥರ ಖುಷಿ ಅನಿಸ್ತು. ಥ್ಯಾಂಕ್ ಯು ಆಲ್.